ಗೈಸ್, ಇವಾಗ UGC ಅನ್ನೋ ಹೆಸರಲ್ಲಿ ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇನ್ಸ್ಟಾಗ್ರಾಮ್ ನಲ್ಲಿ UGC ಅನ್ನೋದು ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ನಾನು UGC ಇಂದ ಇಷ್ಟು ಅರ್ನ್ ಮಾಡ್ತಾ ಇದ್ದೀನಿ, ನೀವು ಏನಾದ್ರು ಅರ್ನ್ ಮಾಡಬೇಕು ಅಂತಂದ್ರೆ DM ಮಾಡಿ, ನಾನು ನಿಮಗೆ ಕ್ಲಾಸು ಅದು ಇದು ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ಕಟ್ಟಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಗೈಸ್, ಒಂದು ನೆನ್ಪಿಟ್ಕೊಳ್ಳಿ, ನೀವು UGC ಮೂಲಕ ದುಡ್ಡು ಮಾಡಬೇಕು ಅಂತಂದ್ರೆ ಫಸ್ಟ್ ಬ್ರ್ಯಾಂಡ್ನ ಇಂಪ್ರೆಸ್ ಮಾಡಬೇಕು. ನಿಮ್ಮ ಜೊತೆಗೆ ಬ್ರ್ಯಾಂಡ್ ಕೊಲಾಬ್ರೇಟ್ ಮಾಡಿದ್ರೆ ಮಾತ್ರ ನೀವು UGC ಮೂಲಕ ಅರ್ನಿಂಗ್ಸ್ ಮಾಡೋದಿಕ್ಕೆ ಸಾಧ್ಯ. ಯಾವ ಬ್ರ್ಯಾಂಡು ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ತಿಲ್ಲ ಅಂತಂದ್ರೆ ನೀವು ಎಷ್ಟೇ ದುಡ್ಡು ಕೊಟ್ಬಿಟ್ಟು ಬೇರೆಯವರ ಕ್ಲಾಸ್ ಅಟೆಂಡ್ ಮಾಡಿದ್ರು ವೇಸ್ಟ್. ಸೊ ಹಾಗಾಗಿ ದುಡ್ಡನ್ನ ಎಲ್ಲೂ ಕಳ್ಕೊಳಕ್ ಹೋಗಬೇಡಿ. ಸೊ ಹಾಗಿದ್ರೆ ಬ್ರ್ಯಾಂಡನ್ನು ಯಾವ ರೀತಿ ಇಂಪ್ರೆಸ್ ಮಾಡೋದು, ಈ UGC ಅಂತ ಅಂದರೆ ಏನು, ಸೊ ಬ್ರ್ಯಾಂಡ್ ಏನೆಲ್ಲ ನೋಡುತ್ತೆ, ಸೊ ನಾವು ಫ್ರೀ ಪ್ರಾಡಕ್ಟನ್ನು ತರಿಸ್ಕೋಬೇಕು, ನಾನು ಅರ್ನಿಂಗ್ಸ್ ಮಾಡಬೇಕು ಅಂದರೆ ನಾನು ಯಾವ ಥರ ಪ್ರಿಪೇರ್ ಆಗಬೇಕು, ಫುಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, UGC ಇಂದ ಅರ್ನ್ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಟ್ಟ ಮೊದಲ ಕೆಲಸ ಏನು, ಬ್ರ್ಯಾಂಡನ್ನು ಇಂಪ್ರೆಸ್ ಮಾಡೋದು. ದುಡ್ಡು ಕೊಟ್ಬಿಟ್ಟು ಕ್ಲಾಸ್ ತಗೊಳ್ಳೋದಲ್ಲ, ಬ್ರ್ಯಾಂಡನ್ನು ಇಂಪ್ರೆಸ್ ಮಾಡಬೇಕು. ಬ್ರ್ಯಾಂಡ್ ಅಂದರೆ ಯಾವ ಬ್ರ್ಯಾಂಡ್? ಇಂಡಿಯಾದಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳಿವೆ. ಕಾಸ್ಮೆಟಿಕ್ಸ್ ಇರ್ಬೋದು, ಡ್ರೆಸ್ ಇರ್ಬೋದು, ಸೊ ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಕಾಸ್ಮೆಟಿಕ್ಸ್ ಬೆಸ್ಟ್, ಓಕೆನಾ? ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳು ನಿಮಗೆ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಅಂತೂ ಇಟ್ಟಿರ್ತಾರೆ, ಇಲ್ಲ ವೆಬ್ಸೈಟ್ಗಳಿರುತ್ತೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ, ನಿಮಗೆ ವೆಬ್ಸೈಟ್ಗಳು ಅಕೌಂಟ್ಗಳು ಸಿಗುತ್ತೆ. ಜಸ್ಟ್ ನೀವೇನು ಮಾಡಬೇಕು, DM ಮಾಡಬೇಕು. DM ಮಾಡೋಕ್ಕಿಂತ ಮೊದಲು ನೀವೇನು ಮಾಡಬೇಕು, ಈ ಒಂದು ಒಳ್ಳೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮ್ಮ ಅಕೌಂಟನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು. ಆ್ಯಂಡ್ ನಿಮ್ಮದೇ ಆದಂತಹ ಪ್ರಾಡಕ್ಟ್ಗಳು ಈಗ ಆನ್ಲೈನಲ್ಲಿ ತರಿಸ್ಕೊಂಡಿರ್ತೀರ. ಆನ್ಲೈನಲ್ಲಿ ಆರ್ಡರೇ ಮಾಡಿಲ್ಲದೆ ಇರೋರು ಸದ್ಯಕ್ಕೆ ಯಾರೂ ಇರಲ್ಲ. ಮೀಶೋದಲ್ಲಾಗಲಿ, ಫ್ಲಿಪ್ಕಾರ್ಟಲ್ಲಾಗಲಿ ಏನಾದರೂ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿರ್ತೀರಲ್ವ, ಆ ಪ್ರಾಡಕ್ಟ್ ರಿವ್ಯೂಸ್ನ ಕೊಡಬೇಕು. ಬ್ರ್ಯಾಂಡ್ ಮೊದಲು ನೋಡೋದು ನಿಮ್ಮ ಸ್ಪೀಚಿಂಗ್ ಸ್ಕಿಲ್, ಯಾವ ರೀತಿ ಮಾತಾಡ್ತೀರಾ, ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಯಾವ ರೀತಿ ಮಾಡ್ತೀರಾ. ಸೊ ಇದೆಲ್ಲ ನೋಡುತ್ತೆ. ಬ್ರ್ಯಾಂಡ್ಗೆ ಬೇಕಾಗಿರೋದು ಅವರ ಪ್ರಾಡಕ್ಟನ್ನು ನೀವು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ ಜನಕ್ಕೆ, ಇಷ್ಟೇ ಬ್ರ್ಯಾಂಡಿಗೆ ಬೇಕಾಗಿರೋದು. ಸೊ ಕೆಲವೊಂದು ಬ್ರ್ಯಾಂಡ್ಗಳು ಮಾತ್ರ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನೋಡ್ತಾರೆ. ಬಟ್ ಇನ್ನೂ ತುಂಬ ಬ್ರ್ಯಾಂಡ್ಗಳು ಏನು ಮಾಡುತ್ತೆ, ನಿಮ್ಮ ಸ್ಪೀಕಿಂಗ್ ಸ್ಕಿಲ್ನ ನೋಡುತ್ತೆ. ನೀವು ಎಷ್ಟು ಚೆನ್ನಾಗಿ ಪ್ರಾಡಕ್ಟ್ ರಿವ್ಯೂಸ್ನ ಕೊಡ್ತೀರಾ, ಇಲ್ಲ ಎಷ್ಟು ಚೆನ್ನಾಗಿ ಅದ್ರ ರೆಕಾರ್ಡಿಂಗ್ ಮಾಡ್ತೀರಾ, ಓಕೆನಾ? ಇದನ್ನ ನೋಡುತ್ತೆ. ಯಾಕಂತಂದ್ರೆ ಪ್ರಾಡಕ್ಟ್ ಸೇಲ್ ಆಗೋದೇ ಬ್ರ್ಯಾಂಡಿಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಪ್ರಾಡಕ್ಟನ್ನು ನೀವು ಜನ ನಿಮ್ಮ ರಿವ್ಯೂಸ್ನ ನೋಡಿದ ತಕ್ಷಣನೇ ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೋಬೇಕು. ಆ ರೀತಿ ರಿವ್ಯೂಸ್ನ ಕೊಡಬೇಕು, ಓಕೆನಾ? ಸೊ ನಿಮ್ಮ ಈ ಒಂದು ರಿವ್ಯೂ ಸ್ಕಿಲ್ನ ನೋಡಿ ಬ್ರ್ಯಾಂಡ್ ಅವರು ನಿಮಗೆ ಕೊಲಾಬ್ರೇಷನ್ ಕೊಡಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಬೇರೆ ಯಾರು ಡಿಸೈಡ್ ಮಾಡಲ್ಲ, ಬ್ರ್ಯಾಂಡೇ ಡಿಸೈಡ್ ಮಾಡೋದು, ಓಕೆನಾ? ನೀವು ಮಾತಾಡುವಂತಹ ಸ್ಕಿಲ್ ಇರ್ಬೋದು, ನೀವು ಮಾಡುವಂತಹ ರೆಕಾರ್ಡಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು. ಸೊ ಇದನ್ನೆಲ್ಲ ನೋಡಿ ಬ್ರ್ಯಾಂಡ್ಗೆ ಇಷ್ಟ ಆಯಿತು ಅಂತಂದರೆ ಸ್ವತಃ ಅವರೇ ನಿಮಗೆ ಫ್ರೀ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾರೆ, ಪ್ಲಸ್ ಇನ್ಕಮ್ ಕೂಡ ಕೊಡ್ತಾರೆ, ಓಕೆನಾ? ಸೊ ಈ ರೀತಿ ನೀವು UGC ಮೂಲಕ ಅರ್ನ ಮಾಡ್ಬೋದು. ಅದು ಬಿಟ್ಬಿಟ್ಟು ನೀವು ಯಾರ್ಯಾರಿಗೋ ದುಡ್ಡನ್ನ ಕೊಟ್ಬಿಟ್ಟು ಕ್ಲಾಸನ್ನು ತಗೋಬೇಡಿ. ಕ್ಲಾಸನ್ನು ತಗೊಂಡ್ರೆ ಅವ್ರು ಇದನ್ನೇ ಹೇಳ್ತಾರೆ. ಫ್ರೀಯಾಗಿ ಯೂಟ್ಯೂಬಲ್ಲಿ ನೀವೇನು ದುಡ್ಡು ಕೊಟ್ಟು ಕ್ಲಾಸನ್ನು ತೊಗೊತೀರೋ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾವೇ ಇಲ್ಲಿ ಫ್ರೀಯಾಗಿ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನೀವು ಯಾಕೆ ದುಡ್ಡು ಕೊಟ್ಬಿಟ್ಟು ವೇಸ್ಟ್ ಮಾಡ್ಕೊತೀರಾ ಗೈಸ್? ನಮ್ಮ ಜನಕ್ಕೆ ಫ್ರೀ ವಿಡಿಯೋಸ್ ಬೇಕಾಗಿಲ್ಲ, ದುಡ್ಡು ಖರ್ಚಾಗಬೇಕು. ಅವ್ರು ಹೇಳ್ಕೊಡ್ಲಿ ಬಿಡ್ಲಿ, ಒಟ್ಟು ಅವ್ರ ದುಡ್ಡು ವೇಸ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ನೋಡಿ, ನೀವು ಬ್ರ್ಯಾಂಡನ್ನು ಇಂಪ್ರೆಸ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಅಕೌಂಟಲ್ಲಿ ಪೋಸ್ಟ್ ಮಾಡಾದ್ಮೇಲೆ ನೀವೇನು ಮಾಡಬೇಕು, ಯಾವ ಬ್ರ್ಯಾಂಡ್ಗೆ ನೀವು ಹಾಕಬೇಕು, ಕೊಲಾಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಬ್ರ್ಯಾಂಡ್ ಅಕೌಂಟ್ಗಳಿರುತ್ತೆ. ನಿಮಗೆ ನಾನು ಆಲ್ರೆಡಿ ತುಂಬ ಲೀಸ್ಟ್ಗಳು ಮಾಡಿರುವಂತಹ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಮೆಸೇಜ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಕ್ಲಿಪ್ ಹಾಕಿರ್ತೀನಿ, ಯಾರೆಲ್ಲ ನೋಡಿಯೋ ಹೋಗಿ ನೋಡಿ, ಓಕೆನಾ? ಮೆಸೇಜ್ ಮಾಡಬೇಕು. ಮೆಸೇಜಲ್ಲಿ ಏನಂತ ಮಾಡಬೇಕು, ನಾನು UGC ಕ್ರಿಯೇಟರ್, ನಿಮ್ಮ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಗಿದೆ, ನಾನು ನಿಮ್ಮ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀನಿ, ಓಕೆನಾ? ಸೊ ನನಗೆ ಕಳಿಸ್ಕೊಡಿ, ಸೊ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಮೆಸೇಜ್ ಮಾಡಿ. ಆಗ ನೆಕ್ಸ್ಟ್ ನೀವು ಏನು ರಿವ್ಯೂ ವಿಡಿಯೋ ಮಾಡಿರ್ತೀರಲ್ಲ, ನಾನು ಈ ರೀತಿ ಪ್ರಾಡಕ್ಟ್ ರಿವ್ಯೂಸ್ನ ಕೊಡ್ತೀನಿ ಅಂತ ಹೇಳಿ ಆ ಲಿಂಕನ್ನು ಅವ್ರಿಗೆ ಕಳಿಸಿ. ಲಿಂಕನ್ನು ನೋಡಾದ್ಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಅವರ ಒಂದು ಫಾರ್ಮನ್ನು ಕಳಿಸ್ಕೊಡ್ತಾರೆ. ಸೊ ಮಾಡೋದಕ್ಕೆ ಕೊಲಾಬ್ರೇಷನ್ ಫಾರ್ಮ್ನ ಕಳಿಸ್ಕೊಡ್ತಾರೆ. ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅವ್ರು ಹಂಗೆ ಕೂಡ ಹೇಳ್ತಾರೆ, ಮೆಸೇಜ್ ಮಾಡ್ತಾರೆ, ವಾಟ್ಸಪ್ ನಂಬರು ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ.
ನೀವೇನಾದರೂ ನಿಮ್ಮ ರಿವ್ಯೂ ವಿಡಿಯೋನ ಕಳಿಸ್ಲಿಲ್ಲ ಅಂತಂದರೆ ಬ್ರ್ಯಾಂಡ್ಗೆ ಗೊತ್ತಾಗಲ್ಲ. ತುಂಬ ಬ್ರ್ಯಾಂಡ್ಗಳು ಬ್ಯುಸಿ ಇರ್ತಾರೆ. ಸೊ ನಿಮ್ಮ ಅಕೌಂಟನ್ನು ಕ್ಲಿಕ್ ಮಾಡಿ ಚೆಕ್ ಮಾಡಿ ನೋಡೋಕ್ಕಾಗಲ್ಲ. ನೀವೇ ಅವರಿಗೆ ಲಿಂಕ್ ಕಳಿಸ್ಬಿಟ್ರೆ ಈಸಿ ಆಗುತ್ತೆ. ಸೊ ನಿಮ್ಮ ರಿವ್ಯೂ ವಿಡಿಯೋನ ಅವರೇ ನೋಡಿಬಿಡ್ತಾರೆ. ಓಕೆನಾ? ಸೊ ಮುಖ ತೋರಿಸ್ಕೊಂಡೆ ರಿವ್ಯೂಸ್ ಕೊಡಬೇಕು ಅಂತ ಏನಿಲ್ಲ ಗೈಸ್. ವಿತೌಟ್ ಫೇಸ್, ವಿತೌಟ್ ವಾಯ್ಸ್ ನೀವು ಪ್ರಾಡಕ್ಟ್ ರಿವ್ಯೂನ ಸಕ್ಕದಾಗೆ ಕೊಡ್ಬೋದು. ತುಂಬ ಜನ UGC ಕ್ರಿಯೇಟರ್ಸ್ಗಳು ಹಾಗೆ ಕೊಡ್ತಾ ಬರ್ತಿರೋದು. ಸೊ ಫೈನಲ್ ಆಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವ UGC ಕ್ರಿಯೇಟರಿಂದನೂ ನಿಮಗೆ UGC ಮೂಲಕ ಅರ್ನ್ ಮಾಡೋದಕ್ಕೆ ಸಪೋರ್ಟ್ ಸಿಗಲ್ಲ. ನೀವು UGC ಮೂಲಕ ಅರ್ನ್ ಮಾಡಬೇಕು ಅಂತಂದರೆ ಬ್ರ್ಯಾಂಡ್ನ ಇಂಪ್ರೆಸ್ ಮಾಡಬೇಕು. ಒಂದು ಬ್ರ್ಯಾಂಡ್ ಆದರೂ ನಿಮ್ಮ ಜೊತೆ ಕೊಲಾಬ್ರೇಟ್ಗೆ ಒಪ್ಕೋಬೇಕು. ಆಗ ಮಾತ್ರ ಆ ಬ್ರ್ಯಾಂಡಿಂದ ನಿಮಗೆ ಫ್ರೀ ಏನು ಪ್ರಾಡಕ್ಟ್ ಸಿಗುತ್ತೆ, ಇನ್ಕಮ್ ಸಿಗುತ್ತೆ. ಓಕೆನಾ? ಮೊದಲು ನೀವು ಬ್ರ್ಯಾಂಡನ್ನು ಇಂಪ್ರೆಸ್ ಮಾಡಿ. ಒಳ್ಳೊಳ್ಳೆ ರಿವ್ಯೂ ವಿಡಿಯೋಸ್ನ ನಿಮ್ಮ ಪೇಜಲ್ಲಿ, ಅಕೌಂಟಲ್ಲಿ, ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಎಕ್ಸಾಂಪಲ್ ವಿಡಿಯೋನ ಬ್ರ್ಯಾಂಡ್ಗೆ ಕಳಿಸಿ. ಓಕೆನಾ? ಸೊ ಬ್ರ್ಯಾಂಡ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಪ್ರತಿಯೊಂದು UGC ಬಗ್ಗೆ ಫುಲ್ ಇನ್ಫಾರ್ಮೇಷನ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಇಲ್ಲೂ ಬಂತು ನೋಡಿ, ಕ್ಲಿಕ್ ಮಾಡಿಬಿಟ್ಟು ನೋಡಿ. ಸೊ ಈ ವಿಡಿಯೋ ಯಾರೆಲ್ಲ ದುಡ್ಡು ಕೊಟ್ಟು ಕ್ಲಾಸ್ ತೊಗೊಳ್ತೀರಾ ಅವರಿಗಂತಲೇ ಎಸ್ಪೆಷಲಿ ಮಾಡಿದ್ದು. ಸೊ ಬ್ರ್ಯಾಂಡ್ನ ಇಂಪ್ರೆಸ್ ಮಾಡೋ ಕಡೆ ಹೋಗಿ ಸುಮ್ಮನೆ ಕ್ಲಾಸಿಗೆ ಅಟೆಂಡ್ ಮಾಡಿದ್ರು ನಾವಿಲ್ಲಿ ಏನು ಹೇಳ್ಕೊಡ್ತೀವಿ ಫ್ರೀಯಾಗಿ ಅದನ್ನೇ ಅವ್ರಿಗೆ ಹೇಳ್ಕೊಡೋದು. ಅಷ್ಟು ಹೇಳ್ಕೊಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲ. ಓಕೆನಾ? ಸೊ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.